ಹುಡುಗರು ಬೆಳಿಬೇಕ್ರಿ. ಸಪೋರ್ಟ್ ಮಾಡ್ರಿ, ಫಾಲೋ ಮಾಡ್ರಿ. ನಮಸ್ಕಾರ ರೀ ಫ್ಯಾಮಿಲಿ, ನಾನು ನಿಮ್ಮ ಧಾರವಾಡ ಹುಡುಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದ ವ್ಲಾಗ್ ಚಾನಲ್ಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪ್ರೈವೇಟ್ ಕಂಪ್ನಿಗಳ ಅಪ್ಡೇಟ್ ಮತ್ತು ಒಳ್ಳೆ ಧಾರವಾಡ ಹುಬ್ಬಳ್ಳಿ ಸಮೀಪ ಇರೋ ಕಂಪನಿಗಳೊಳಗೆ ಹೈರಿಂಗ್ ಇದೆಲ್ಲ ಅಪ್ಡೇಟ್ ನಾನು ಕೊಡ್ತೀನಿ. ಹಂಗೆ ಗೌರ್ಮೆಂಟದ್ದು ಕೆಲವು ಅಪ್ಡೇಟ್ಗಳ ಕೆಲಸದ್ದು ಬಂದು ಅಂದ್ರೆ ಅವನು ಕೊಡ್ತೀನಿ. ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಬಟನ್ ಒತ್ತಕ್ರಿ, ನೋಟಿಫಿಕೇಶನ್. ಇವಾಗ 23-24 ಏಜ್ ನಡೀತಾ ಇದ್ದಾವೆ. ಇವಾಗಿನವರೆಗೂ ಯಾವ ರಾಜಕೀಯಕ್ಕೂ ನಾನು ಸಪೋರ್ಟ್ ಮಾಡಿಲ್ಲ. ಈ ವಿಡಿಯೋ ಮಾಡೋದು ಉದ್ದೇಶ BJPನೂ ಅಲ್ಲ, ಕಾಂಗ್ರೆಸ್ನೂ ಅಲ್ಲ, ಬಡ ಕುಟುಂಬಗಳಿಗೆ ಮತ್ತು ಮಧ್ಯವರ್ತಿ ಕುಟುಂಬಗಳಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡ್ರಿ. ಹಂಗೆ ಭಾರತ ಸರ್ಕಾರದ ಅಧಿಸೂಚನೆ ಪ್ರಕಾರ ನನ್ನ ವಸತಿ ಯೋಜನೆ ಅಂದರೆ ಕರ್ನಾಟಕದೊಳಗೆ ಜಾರಿಗೆ ಬಂದೈತಿ. ಹಂಗೆ ನೀವು ಅರ್ಜಿ ಸಲ್ಲಿಸ್ರಿ ಅಂತ ನಾನು ನಿಮಗೆ ಹೇಳಾಕತ್ತೀನಿ. ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಮಧ್ಯವರ್ತಿ ಕುಟುಂಬದವರು ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡ ಕುಟುಂಬದವರು ಇದೊಂದು ಬೆನಿಫಿಟ್ಸ್ ತಗೋಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ, ಇದೊಂದು ಅರ್ಜಿ ಫುಲ್ಫಿಲ್ ಮಾಡಿಬಿಡ್ರಿ ಅವನವನ್ನ. ಪ್ರಧಾನಮಂತ್ರಿ ಆವಾಸ್ ಯೋಜನೆ PMA ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಉಚಿತ ಮನೆ. ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಚಿತ ಅಥವಾ ಸಹಾಯಧನ ಮನೆಗಳನ್ನು ನೀಡುತ್ತಿದೆ. ಈ ಯೋಜನೆಯ ಗ್ರಾಮೀಣ ಮತ್ತು ಅಂದರೆ ಎರಡು ಇದು ಮಾಡಿದ್ದಾರೆ. ಇದನ್ನು A ಗ್ರೇಡ್, B ಗ್ರೇಡ್ ಅಂತೇಳಿ. A ಗ್ರೇಡ್ ಒಳಗೆ ನಗರಗಳು ಬರ್ತವೆ. ಇವಾಗ ಭಾರತ ಸರ್ಕಾರದೊಳಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಜಾರಿಗೆ ಬಂದೈತಿ. ಹಂಗೆ ನಮ್ಮ ಕರ್ನಾಟಕದೊಳಗೆ ನನ್ನ ಮನೆ ಯೋಜನೆಯನ್ನು ಜಾರಿಗೆ ತಗೊಂಬಂದಾರೆ ನಮ್ಮ ಸಿದ್ದರಾಮಯ್ಯ ಅವರ. ಕರ್ನಾಟಕ ಸರ್ಕಾರದ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮೂಲಕ ನನ್ನ ಮನೆ ಅನ್ನೋದು ಸ್ಕೀಮನ್ನು ಜಾರಿಗೆಗೊಳಿಸಿದ್ದಾರೆ. ಇದರ ಮೂಲಕ ರಾಜ್ಯದ ಬಡ ಮತ್ತು ಮಧ್ಯಮ ವರ್ತಿ ಫ್ಯಾಮಿಲಿಗಳಿಗೆ ಕಡಿಮೆ ಬೆಲೆಯೊಳಗೆ ಮನೆ ಕಟ್ಟಿಸಿಕೊಡಾಕತ್ತಾರೆ. ಈ ಬೆನಿಫಿಟ್ಸ್ನ ಎಲ್ಲರೂ ತಗೋರಿ ಅಂತ ಈ ಯೋಜನೆಯ ಪ್ರಯೋಜನಗಳು ಏನೇನು ಅದಾವಪ್ಪ ಅಂತ ನೀವು ಕೇಳ್ಬೋದು. ಹಂಗೆ ಸಾಮಾಜಿಕ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಆದ್ಯತೆ ಅಂದರೆ ಯಾವುದೇ ಒಂದು ಬೆನಿಫಿಟ್ಸ್ ತಗೊಳ್ಳುವಂಥ ಕುಟುಂಬದವರಿಗೆ ಇದು ಬೆಸ್ಟ್ ಐತಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ 2.5 lakhsವರೆಗೆ ಸಬ್ಸಿಡಿನೂ ಐತಿ. ಪಾರದರ್ಶಕ ಮತ್ತು ಆನ್ಲೈನ್ ಅರ್ಜಿ ವ್ಯವಸ್ಥೆನೂ ಇಲ್ಲಿ ಇಟ್ಟಿದ್ದಾರೆ. ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಐತಿ, ಸರ್ಕಾರದಿಂದನೇ ಬಂದೈತಲ್ಲ ಅದ್ರ ಸಲುವಾಗಿ. ಈ ಒಂದು ನನ್ನ ಮನೆ ಯೋಜನೆಯೊಳಗೆ ಎಲ್ಲರೂ ಹೆಲ್ಪ್ ತಗೊಳ್ಳಿ ಅಂತ ಸಹಾಯ ಆಗಲಿ ಅಂತ 2 ಸೆಕ್ಷನ್ ಆಗಿ ರೆಡಿ ಮಾಡಿದ್ದಾರೆ. ಇದನ್ನು ಹೆಂಗಪ್ಪ ಅಂತಂತಂದ್ರೆ ನಗರದ ಮತ್ತು ಹಳ್ಳಿಗಳದ್ದು ಅಂತೇಳಿ ಗ್ರಾಮೀಣ ಮತ್ತು ನಗರಗಳಿಗೆ 2 ಸೆಕ್ಷನ್ ಆಗಿ ಮಾಡಿದ್ದಾರೆ. A ಗ್ರೇಡ, B ಗ್ರೇಡ ಅಂತ A ಗ್ರೇಡ್ ಒಳಗೆ ನಗರಗಳದ್ದು ಬರ್ತಾವೆ. ಅಲ್ಲಿರೋ ಮಧ್ಯವರ್ತಿ ಕುಟುಂಬಗಳೊಳಗೆ BPL ಕಾರ್ಡ್ ಇದ್ದವರಿಗೆ ಇಲ್ಲೇ ಒಂದು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂದ ಇಟ್ಕೊಂಡು ನಗರ ಒಳಗೆ ವಾಸಿಸುವವರಿಗೆ ಫ್ರೀಯಾಗಿ ಮನೆ ಕಟ್ಟಿಸ್ಕೊಡೋ ಅಂತಾರೆ. ಇವೆಲ್ಲ ರೂಲ್ಸ್ ಫಾಲೋ ಅಪ್ ಮಾಡ್ಬೇಕು ನೋಡ್ರಿ. ಹಂಗೆ ಲಾಸ್ಟ್ ಡೇಟ್ ಮಾರ್ಚ್ 31, 2025 ಮುಗಿಸ್ಬೇಕಾಗಿತ್ತು. ಅದನ್ನು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಏಪ್ರಿಲ್ 30, 2025 ಎಕ್ಸ್ಟೆಂಡ್ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಗೆ 100% ಸಮೀಕ್ಷೆ ಅಂದರೆ 100% ಒಳಗೆ ಮನೆ ಕಟ್ಟಿಸ್ಕೊಟ್ಟು. ಏನಾದರೂ ಗ್ರಾಮ ಪಂಚಾಯತಿ ಒಳಗೆ ಈ ಅರ್ಜಿಯನ್ನು ಸಲ್ಲಿಸಿದ್ರಿಪ್ಪ ಅಂತಂತಂದ್ರೆ ಅದೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದು ಎಲ್ಲ ಡಾಕ್ಯುಮೆಂಟ್ಸು ವೆರಿಫೈ ಮಾಡ್ಕೊಂಡು ಈ ಅರ್ಜಿಯನ್ನು ಫುಲ್ಫಿಲ್ ಅವರ ಮಾಡ್ತಾರೆ ನೋಡ್ರಿ. ಹಂಗೆ ಯೋಜನೆಯ ಉದ್ದೇಶ ಏನಪ್ಪ ಅಂತಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ಮನೆ ಇರೋದಿಲ್ಲ, ಆ ಮನೆಗಳನ್ನ ಕಟ್ಟಿಸ್ಕೊಡೋ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ತಗೊಂಬಂದಿದ್ದಾರೆ ನಮ್ಮ ಭಾರತ ಸರ್ಕಾರದವರು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂತಂದರೆ ಈ ಯೋಜನೆಯ ಉದ್ದೇಶ ವಸತಿ ರಹಿತ ಮತ್ತು ನಿವೇಶನ ರಹಿತ ಕುಟುಂಬಗಳಿಗೆ ನಿರ್ಮಾಣಕ್ಕಾಗಿ 2.5 ಲಕ್ಷ ರೂಪಾಯಿ ಸರ್ಕಾರದ. ಇವೆಲ್ಲ ಫೇಕ್ ಇದು ಅಂತ ತಲೆ ಕೆಡಿಸ್ಕೋಬೇಡ್ರಿ. ಯಾಕೆ ಹೇಳ್ತಾ ಇದ್ದೀನಿಪ್ಪ ಅಂತಂತಂದ್ರೆ ಗೌರ್ಮೆಂಟ್ದವರು ಸುಮ್ಮನೆ ಯೋಜನೆ ಮಾಡಿ ನಮ್ಮ ದುಡ್ಡು ನಮಗೂ ಕೊಡ್ತಿರ್ತಾರೆ. ಅಂಥದ್ರೊಳಗೆ ಇದೊಂದು ಬೆಸ್ಟ್ ಯೋಜನೆ ಆಗೈತಿ. ಮನೆ ಇಲ್ಲದವ್ರಿಗೆ ಮನೆ ಕಟ್ಟಿಸ್ಕೊಡಾಕತ್ತಾರೆ. ಅರ್ಜಿ ಫಾರ್ಮ್ಗಳನ್ನ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋರು ಪಂಚಾಯತಿ ಒಳಗೆ ಸಿಗ್ತಾವೆ. ನಗರ ಪ್ರದೇಶಗಳಲ್ಲಿರೋ ಅಲ್ಲಿಯೂ ಜಿಲ್ಲಾ ಪಂಚಾಯತಿ ಇರ್ತೈತಿ, ಅಲ್ಲಿ ಸಿಗ್ತಾವೆ. ಹೋಗಿ ತುಂಬ್ರಿ ಅಂತ ನಾನು ಹೇಳ್ತೇನೆ. ಅವನಾದ ಕೊಟ್ಬೇಡ, ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಅಂತ ಹೇಳಿ ಡೈರೆಕ್ಟ್ ಅಂತಂತಂದ್ರೆ ಆನ್ಲೈನ್ ಮತ್ತು ಆಫ್ಲೈನ್ 2 ರೀತಿ ಮಾಡಿದ್ದಾರೆ. ಆನ್ಲೈನ್ ಹೆಂಗಪ್ಪ ಅಂತಂತಂದ್ರೆ ಲಿಂಕ್ ಇಲ್ಲೇ ಐತಿ. ಈ ಲಿಂಕ್ ಟಚ್ ಮಾಡಿದ್ರೆ ಸೀದಾ ನನ್ನ ವಸತಿ ಯೋಜನೆ ಅಂತ ಒಂದು ಗೌರ್ಮೆಂಟ್ದವ್ರು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಹೋಗ್ತೈತಿ ಸೀದಾ, ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಬೋದು ನೋಡ್ರಿ.
ಇಲ್ಲ ನಾವು ಆಫ್ಲೈನ ಕೊಡ್ತೀವಿ ಎಲ್ಲ ಡಾಕ್ಯುಮೆಂಟ್ಸ್ ಅಂತಂತಂದ್ರೆ ಓಕೆ ಅದನ್ನು ನೀವು ನೀಡ್ಬೋದು. ಆಫ್ಲೈನ್ ಹೆಂಗಪ್ಪ ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಮತ್ತು ನಗರಸಭೆ ಕಚೇರಿಗಳಿಗೆ ಭೇಟಿ ನೀಡಿ ಈ ಫಾರ್ಮ್ಗಳನ್ನು ಇಸ್ಕೊಂಡು ಫಾರ್ಮ್ಗಳನ್ನ ತುಂಬೋದು. ಇದೊಂದು ಆಫ್ಲೈನ್ ಆಗಲಿ ಮತ್ತು ಆನ್ಲೈನ್ ಆಗಲಿ ಅರ್ಜಿಗಳನ್ನು ಯಾವ ರೀತಿ ತುಂಬಬೇಕಪ್ಪ ಅಂತಂತಂದರೆ ಫಸ್ಟ್ ಸ್ಟೆಪ್ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಿ ಆಯ್ಕೆ ಮಾಡಿ ಆದಾಯ ಪ್ರಮಾಣ ಪತ್ರ BPLಗಳ ಆಧಾರ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕು. ಇದೊಂದು ಯೋಜನೆಗೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂತಂತಂದ್ರೆ ಆಧಾರ್ ಕಾರ್ಡ್, ವೋಟರ್ ID, ಇಲ್ಲ ಅಂದರೆ ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, BPL ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಅಂದರೆ SC ST OBC ಪ್ರಮಾಣ ಪತ್ರಗಳಿಗೆ ಇದೊಂದು ಅರ್ಜಿ ಸಲ್ಲಿಸಕ್ಕೆ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದೂಪ ಅಂತಂತಂದ್ರೆ ಹೊಡೆದ್ರಿ ನೋಡ್ರಿ ನೀವು ಲಾಟ್ರಿ. ಇದು ಪ್ರೊಸೀಜರ್ ಲೇಟ್ ಆದ್ರೂ 100% ನಿಮಗೆ ಮಾಡೇ ಕೊಡ್ತಾರೆ. ಇದೊಂದು ಮಿಸ್ ಮಾಡ್ಕೋಬೇಡ್ರಿ ಮತ್ತು ಒಳ್ಳೆ ನೆಗ್ಲೆಕ್ಟ್ ಮಾಡಬೇಡ್ರಿ, ಅಪ್ಲೈ ಮಾಡಿರಿ. ಇದೊಂದು ವೆಬ್ಸೈಟ್ ಓಪನ್ ಆಕೈತಿ, ಇದೊಂದು ವೆಬ್ಸೈಟ್ನಾಗ ನೀವು ಅಪ್ಲೈ ಮಾಡ್ಬೇಕು ನೋಡ್ರಿ.